ಓಕೆ ಓಕೆ ಕ್ಲಿಯರ್. ಈಗ ಇದೇನಂತಂದ್ರೆ ಈಗ ಹೇಳಿದ್ವಲ್ಲ, ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಎ ಪ್ಲಸ್ ಬಿ ಎ ಮೈನಸ್ ಬಿ. ಓಕೆ, ಇವಾಗ ಏನ್ ಮಾಡಿದ್ವಿ, ಇದನ್ನ ಎ ಇದ್ದಲ್ಲೇ ನಾವೇನ್ ತೊಗೊಂಡ್ವಿ ಎಕ್ಸ್, ಬಿ ಇದ್ದಲ್ಲೇ √3 ತೊಗೊಂಡ್ವಿ. ಸೊ ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಪ್ಲಸ್ √3 ಎಕ್ಸ್ ಮೈನಸ್ √3. ಅದನ್ನ ಇಕ್ವೇಶನ್ ದಾಗ ಇಕ್ವೇಟ್ ಮಾಡಿದ್ರಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು, ಮೈನಸ್ √3 ಆಯ್ತು, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ √3 ಆಯ್ತು. therefore ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √3. ಓಕೆ, ಸೊ ಈ ಪ್ಲಸ್ ಆರ್ ಮೈನಸ್ √3 ಅನ್ನೋದು ಏನಂದ್ರ ಈ ಬಹುಪದೋಕ್ತಿಯ ಶೂನ್ಯತೆ, ಅಂದ್ರ ದ ಜೀರೋ ಆಫ್ ದಿ ಪೊಲಿನೋಮಿಯಲ್ ಯಾವ್ದ್ರಿ ಅಂತಂತಂದ್ರ ಪ್ಲಸ್ ಆರ್ ಮೈನಸ್ √3. ಹಾಗಾದ್ರೆ ಏನ್ರಿ ಇದು ಅಂತಂತ ಕೇಳಿದ್ರ, ಈ ಎಕ್ಸ್ ಬೆಲೆಯನ್ನ √3 ಅಂತ ಇಲ್ಲಿ ವ್ಯಾಲ್ಯೂ ತುಂಬಿದ್ರ ಏನಾಕತ್ ಹೇಳ್ರಿ, √3 ಹೋಲ್ ಸ್ಕ್ವೇರ್ ಮೈನಸ್ 3 ಅಂದ್ರ ಇದು ಕ್ಯಾನ್ಸಲ್ ಆಗಿ 3 ಮೈನಸ್ 3. ದ ವ್ಯಾಲ್ಯೂ ಆಫ್ ದಿ ಪೊಲಿನೋಮಿಯಲ್ ಬಿಕಮ್ಸ್ ವಾಟ್, 0. ಅಂದ್ರ ಬಹುಪದೋಕ್ತಿಯ ಬೆಲೆಯು ಏನಾಯ್ತು, ಶೂನ್ಯ ಆಯ್ತು. ಸೊ ಶೂನ್ಯ ಆಗಿರುವುದರಿಂದ ಇವು ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುವು ಅಂತ ಕೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √3. ಈ ಕ್ವಶನ್ ಅನ್ನ ಎಲ್ಲಿ ಕೇಳಿದಾರ, ಒಂದು ಎಕ್ಸಾಮ್ 2019 ಎಕ್ಸಾಮ್ನಾಗ ಕೇಳಿದಾರ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಈಗ ನಾನು ಸ್ಕ್ರೀನ್ ಸ್ಲೈಡ್ಸ್ ಅದವು ಅವನ್ನ ತೋರಿಸ್ತೀನಿ, ಒಂದೊಂದೇ ನೋಡ್ಕೊಂತ ಹೋದ್ರೆ ನಿಮ್ಗೆ ನಾ ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಅದು ಗೊತ್ತಾಕತಿ. ಓಕೆ, ಅವ್ರೆಲ್ಲಿ ಸೊ ಹಿಯರ್ ಇದು ಮತ್ತಿದು ಹಾ, ನಾನು ನಿನಗೆ ಏನ್ ಹೇಳಿದೆ ಅಂತಂದ್ರೆ, ಈಗ ನಾ ಇದನ್ನ ಏನ್ 3ನ ಹೆಂಗ್ ಬರ್ದೆ, √3 ಹೋಲ್ ಸ್ಕ್ವೇರ್ ಅಂತ ಬರ್ದೆ. ಯಾಕೆ ಬರ್ದೆ ಅಂದ್ರೆ ಇದು ಸ್ಕ್ವೇರ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆದ್ರೆ ಮತ್ತೆ 3 ಬಂತು, ಒರಿಜಿನಲ್ ಇಕ್ವೇಶನ್ ಬಂತು. ದೇರ್ ಇಸ್ ನೋ ಚೇಂಜ್ ಇನ್ ದಿ ಇಕ್ವೇಶನ್. ಸೊ ಓನ್ಲಿ ನಾವೇನ್ ಮಾಡಿದ್ವಿ, ಮಾಡಿಫೈಡ್ ಅಷ್ಟು ಮಾಡ್ಕೊಂಡಿವಿ ಅಷ್ಟೇ, ಚೇಂಜ್. ಓಕೆ ಸರ್, ಅದು ಓಕೆ. ಈಗ ಆಗಲೇ ನಾನು ಏನೇನ್ ಎಕ್ಸ್ಪ್ಲೇನ್ ಮಾಡಿದ್ಯಾ ಅನ್ನೋದನ್ನ ನಾನೇನ್ ಮಾಡಿದ್ಯಾ, ಇಲ್ಲೇ ಒಂದು ಸ್ಲೈಡ್ನ್ಯಾಗ ಮಾಡಿದ್ಯಾ. ಬಹುಪದೋಕ್ತಿಗಳು ಅಂದ್ರೆ ಪೊಲಿನೋಮಿಯಲ್ ಬಹುಪದೋಕ್ತಿ ಏನೇನು ಒಳಗೊಂಡಿದೆ ಅಂತಂದ್ರೆ ಸ್ಥಿರಾಂಕ, ಚರಾಕ್ಷರ, ಧಾತು ಸೂಚಿಗಳನ್ನು ಒಳಗೊಂಡ ಒಂದು ಬೀಜೋಕ್ತಿಗೆ ನಾವೇನಂತೀವಿ ಬಹುಪದೋಕ್ತಿ ಅಂತಂದು ಆಗಲೇ ಹೇಳಿದ್ದೆ ನಾನು. ಸೊ ಎ ಪೊಲಿನೋಮಿಯಲ್ ಎನ್ ಎಕ್ಸ್ಪ್ರೆಷನ್ ಕನ್ಸಿಸ್ಟ್ ಆಫ್ ಕಾನ್ಸ್ಟೆಂಟ್, ವೇರಿಯಬಲ್, ಎಕ್ಸ್ಪೋನೆಂಟ್ ಅಂತ ಹೇಳಿದ್ವಿ. What is the meaning of the polynomial? Andre poly means what, many, and nominal means what, term. Therefore many term ಅಂತಂದು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ಯಾ. ಕಾನ್ಸ್ಟೆಂಟ್ ಅಂದ್ರೆ ಏನ್ ಹೇಳಿದ್ದೆ ನಾನು, ವ್ಯಾಲ್ಯೂ ಹ್ಯಾವಿಂಗ್ ಎ ಫಿಕ್ಸ್ಡ್ ವ್ಯಾಲ್ಯೂ, ಅದ್ರ ಬೆಲೆ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ಯಾ. ವೇರಿಯಬಲ್ ಅಂದ್ರೆ ನಾಟ್ ಹ್ಯಾವಿಂಗ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಸೊ ಚರಾಕ್ಷರದ ಬೆಲೆ ಏನಾಗುತ್ತೆ, ಸ್ಥಿರ ಮೌಲ್ಯವನ್ನು ಹೊಂದಿರುವುದಿಲ್ಲ ಅಂತ ಹೇಳಿದ್ವಿ. ಅದು ಉದಾಹರಣೆ ಎದ್ರಲಿಂದ ಗುರುತಿಸ್ತಾರಂದ್ರೆ ಎಕ್ಸ್ ಕಾಮ ಏನು ಎಕ್ಸ್ ಮತ್ತು ಎಲಿಂದ ಗುರುತಿಸ್ತಾರ. ಆಮೇಲೆ ಮತ್ತೆ ಒಂದು 5x+7 ಒಂದು ಬಹುಪದೋಕ್ತಿ ಅಂತ ಹೇಳಿದ್ವಿ ನಾವು. ಇದು ಒಂದು ಏನ್ ಹೇಳ್ರಿ, ಪೊಲಿನೋಮಿಯಲ್. ಈ ಪೊಲಿನೋಮಿಯಲ್ದಾಗ ಚರಾಕ್ಷರ ಯಾವುದು, ವಾಟ್ ಇಸ್ ದ ವೇರಿಯಬಲ್ ಅಂತ ಕೇಳಿದ್ರೆ ಇದ್ರಾಗ ವೇರಿಯಬಲ್ ಏನೈತಿ ಅಂತಂದ್ರೆ, ಸೊ ಎಕ್ಸ್ ಅಂತ ಸ್ಥಿರಾಂಕ ಅನ್ನೋದು ಏನ್ ಹೇಳಿ, ಆ ಸ್ಥಿರಾಂಕ ಏನಾಗಿದೆ 7 ಆಗಿದೆ. 5 ಅನ್ನೋದು ಸಹಗುಣಕ ಅಂತಂದ್ರೆ ದ ಕೋಎಫಿಷಿಯಂಟ್ ಆಫ್ ದಿ polynomial. The general form of the polynomial ಹೇಳಿದ್ಯಾ, ax is equal
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಎ ಎನ್ ಮೈನಸ್ ಒನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಸೋ ಆನ್ ಅಂತ ಕೊಡಿದ್ದೆ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮ್. ಈಗ ಹಂಗಂದ್ರೆ ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಅಂದ್ರೆ ಯಾರು ಹೇಳ್ತೀರಿ? ಹೈಯೆಸ್ಟ್ ಪವರ್. ಹಾ, ಹೈಯೆಸ್ಟ್ ಪವರ್ ಎಷ್ಟಿದೆ ಇಲ್ಲಿ? ಈ ಜನರಲ್ ಫಾರ್ಮ್ ಜನರಲ್ ಫಾರ್ಮ್ ಯಾವ್ದು ಹೇಳಿದ್ಯಾ? ಹಾ, ಅದ್ರಾಗ ಹೈಯೆಸ್ಟ್ ಪವರ್ ಯಾವ್ದೈತಿ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದಿದ್ಯಾ. ಹಂಗಂದ್ರೆ ಹೈಯೆಸ್ಟ್ ಪವರ್ ಎಷ್ಟು? ಎನ್. ಹಂಗಂದ್ರೆ ಇದು ಎನ್ ಡಿಗ್ರಿ ಪಾಲಿನಾಮಿಯಲ್ ಅಂತೀವಿ. ಏನಂತೀವಿ ಇದಕ್ಕ? ಎನ್ ಡಿಗ್ರಿ ಪಾಲಿನಾಮಿಯಲ್. ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಸ್ಲೈಡ್ ನೋಡಿದ್ವಿ ಅಂದ್ರೆ, ಸೊ ನೋಡ್ರಿ, ಈ ಅಧ್ಯಾಯದಿಂದ ಎಷ್ಟು ಅಂಕಗಳು ಬರುತ್ತವೆ ಅಂತ ನಾ ಹೇಳಿದ್ವಿ. ಎಷ್ಟು ಅಂಕಗಳು ಬರ್ತವೆ ಅಂತಂದ್ರೆ ಟೋಟಲ್ 5 ಅಂಕ. ಸೊ ಬೀಜೋಕ್ತಿ ಮತ್ತು ಸಮೀಕರಣ ನಡುವೆ ವ್ಯತ್ಯಾಸ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್ ಅಂದಿದ್ವಿ. ವೇರಿಯಬಲ್ ಅಂತಂದ್ರೆ ನಾವು ನೋಡ್ರಿ, ಎಕ್ಸ್ಪ್ರೆಷನ್ ಅಂದ್ರೆ 5x ಪ್ಲಸ್ 7 ಅದೊಂದು ಎಕ್ಸ್ಪ್ರೆಷನ್. ಸೊ 5x ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಕೊಡಿವಿ. ಇಲ್ಲೊಂದು LHS ಮತ್ತು RHS ಎಡಬದಿ ಮತ್ತು ಬಲಬದಿ ಹಿಂಗಿರ್ತೈತಿ. ಹಿಂಗಿತ್ತಂದ್ರೆ ಅದಕ್ಕೆ ಏನಂತೀವಿ ನಾವು? ಈಕ್ವೇಶನ್. ಸೊ ಪಾಲಿನಾಮಿಯಲ್ ಟೈಪ್ಸ್ ಕೇಳಿದೆ. ಟೈಪ್ಸ್ ಆಫ್ ಪಾಲಿನಾಮಿಯಲ್. ಟೈಪ್ಸ್ ಆಫ್ ಪಾಲಿನಾಮಿಯಲ್ ದಾಗ ಯಾವ್ಯಾವ ಬರ್ತಾವ ಅಂತಂದ್ರೆ ಮೊನೋಮಿಯಲ್. ಮೊನೋಮಿಯಲ್ ಅಂದ್ರೆ ಒಂದೇ ಒಂದು ಪದ. ಸೊ ದ್ವಿ ಪದೋಕ್ತಿ ಅಂದ್ರೆ ಬೈನಾಮಿಯಲ್. ಎಷ್ಟು ಪದ ಇರಬೇಕು? 2 ಪದ. ಸೊ 3 ಪದೋಕ್ತಿ ಅಂತಂದ್ರೆ ಟ್ರೈನಾಮಿಯಲ್. 3x² ಪ್ಲಸ್ 2x ಪ್ಲಸ್ 5 ಅದೇನಿದೆ 3 ಪದ ಅದಾವು, ಅದಕ್ಕೆ ಇದಕ್ಕೆ ಟ್ರೈನಾಮಿಯಲ್. ಇನ್ನು ಬಹುಪದೋಕ್ತಿ ಅಂದ್ರೆ ಮೋರ್ ದ್ಯಾನ್ 3 ಅಂದ್ರೆ 3ಕ್ಕಿಂತ ಹೆಚ್ಚಿತ್ತಂದ್ರೆ ನಾವು ಅದಕ್ಕೆ ಏನಂತೀವಿ? ನಾವು ಯಾವುದು? ಪಾಲಿನಾಮಿಯಲ್, ಬಹುಪದೋಕ್ತಿ ಅಂತೀವಿ. ಓಕೆ, ಹಾಗಾದ್ರೆ ಈಗ ಈ ನಾ ಇಷ್ಟತನ ಹೇಳಿದ್ನಲ್ಲ, ಆ ಪಾಠದ ಮೇಲೆ ಏನೇನ್ ಪ್ರಶ್ನೆ ಕೇಳ್ಬೋದು, ಏನೇನ್ ಪ್ರಶ್ನೆ ಕೇಳ್ಬೋದು, ಆಮೇಲೆ ಎನ್ಸರ್ ನೋಡೋಣ. ಈಗ ಒಂದೇದ್ ನೋಡ್ರಿ, ಬಹುಪದೋಕ್ತಿಯ ವಿಧಗಳನ್ನು ಗುರುತಿಸುವುದು ಅಂತಂದ್ರೆ, ಬಹುಪದದ ವಿಧಗಳಂತಂದ್ರೆ ನಿಮಗೆ ಹೇಳಿದೆ ನಾನು. ಬಹುಪದಗೆ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅದನ್ನ ಹೇಳಕ್ ಸಾಧ್ಯ ಐತಲ್ಲ. ಚರಾಕ್ಷರ ಬೆಲೆ ನೀಡಿದಾಗ, ಚರಾಕ್ಷರದ ಇದಲ್ಲ, ಈಗ ಚರಾಕ್ಷರದ ಬೆಲೆ ನೀಡಿದಾಗ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯುವುದು ಅಂತಂದು ಹೇಳಿದ್ವಿ. ಅಂದ್ರೆ ಪಿ ಆಫ್ ಎಕ್ಸ್ ಇಜಿ ಕೊಟ್ಟು ಎಕ್ಸ್ ಬೆಲೆ ಕಂಡುಹಿಡಿದ್ವಿ. ಎಕ್ಸ್ ಬೆಲೆ ಕೊಟ್ಟು 1 ಅಂತ ಕೊಟ್ಟೆ, ಅದ್ರ ಬೆಲೆ ಕಂಡುಹಿಡಿದ್ವಲ್ಲ, ಅದು ಮಾಡಕ್ ಬರ್ತೈತಲ್ಲ. ಸೊ ಅದಾದ್ಮೇಲೆ ಬಹುಪದ ಡಿಗ್ರಿ ಬರೆಯೋದು. ಡಿಗ್ರಿ ಬರೆಯೋದು ಹೇಳಿದ್ನಿಲ್ಲ, ಹೌ ಟು ರೈಟ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಓಕೆ, ನೆಕ್ಸ್ಟ್ ಬಹುಪದಕ್ಕೆ ಶೂನ್ಯತೆ ಕಂಡುಹಿಡಿದು ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ. ಈಗ ಆ ಎಕ್ಸಾಂಪಲ್ ಕಂಡುಹಿಡಿದ್ರೆ ಅದನ್ನ ನಾವೇನ್ ಮಾಡಬಹುದು? ಬಹುಪದೋಕ್ತಿಯ. ನೆಕ್ಸ್ಟ್ ಇದು ಮುಂದಲು ನಾ ಹೇಳ್ತೀನಿ. ನೆಕ್ಸ್ಟ್ ಈಗ ನೋಡ್ರಿ, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಹೇಳಿದ್ಯಾ. ಸೊ ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿಯ ಡಿಗ್ರಿ ಎನ್ನುವರು. ಸೊ ದ ಎಕ್ಸ್ಪೋನೆಂಟ್ ಆಫ್ ದಿ ಹೈಯೆಸ್ಟ್ ಡಿಗ್ರಿ ಟರ್ಮ್ ಇನ್ ದಿ ಪಾಲಿನಾಮಿಯಲ್ ಈಸ್ ಕಾಲ್ಡ್ ಇಟ್ ಆಸ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಅದ್ರಾಗ ನೋಡ್ರಿ, ಡಿಗ್ರಿ 1ನೇದು 0 ಇತ್ತಂದ್ರೆ ಅದಕ್ಕೇನಂತಾರ? ಹೆಸರು ಹೇಳ್ರಿ. ನೇಮ್ ಆಫ್ ದಿ ಪಾಲಿನಾಮಿಯಲ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದ್ರೆ ಸ್ಥಿರಾಂಕ ಅಂತೀವಿ. ನೆಕ್ಸ್ಟ್ ಅದರ ಡಿಗ್ರಿ 1 ಇತ್ತಂತ ತಿಳ್ಕೊಳ್ರಿ, ಅವಾಗ ಅದಕ್ಕೆ ಏನಂತೀವಿ ನಾವು? ಲೀನಿಯರ್ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಆ ರೇಖಾತ್ಮಕ ಬಹುಪದೋಕ್ತಿಯ ಜನರಲ್ ಫಾರ್ಮ್, ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಏನೈತೆ ಅಂದ್ವಿ? ax ಪ್ಲಸ್ ಬಿ. ಹಂಗಂಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಯಾವಾಗದು? ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಈಸ್ 2. ಅದ್ರದ್ದು ಡಿಗ್ರಿ 2 ಇತ್ತಂತಂದ್ರೆ ಅದಕ್ಕೆ ಹೆಸರು ಏನ್ ಹೇಳ್ರಿ? ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗ್ ಬರೆದ್ವಿ ನಾವು? ax² ಪ್ಲಸ್ bx ಪ್ಲಸ್ c. ಅದ್ರಂಗ 3ನೇದ್ದು ಡಿಗ್ರಿ 3 ಇತ್ತಂದ್ರೆ ಅದಕ್ಕೆ ಏನಂತ ಹೆಸರಿದ್ವಿ? ಕ್ಯೂಬಿಕ್ ಪಾಲಿನಾಮಿಯಲ್, ಘನ ಬಹುಪದೋಕ್ತಿ. ಅದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಏನೈತೆ ಅಂತಂದ್ರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಅದ್ರಂಗ ಒಂದ್ ವೇಳೆ ಡಿಗ್ರಿ 4 ಇತ್ತಂದ್ರ ಬೈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಅದಕ್ಕೆ ದ್ವಿರೂಪತೆಯ ಬಹುಪದೋಕ್ತಿ ಅಂತಾರೆ ಕನ್ನಡದಾಗ. ಅದ್ರ ಪವರ್ ಎಷ್ಟೈತೆ ಹಂಗಂದ್ರೆ? ಪವರ್ ಎಷ್ಟೈತೆ? 4. ಹಂಗಾದ್ರೆ ಅದರ ಡಿಗ್ರಿ ಹೈಯೆಸ್ಟ್ ಪವರ್, ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? 4. ಓಕೆ, ನೆಕ್ಸ್ಟ್ ನಾ ಹೇಳಿದೆ 0 ಆಫ್ ದಿ ಪಾಲಿನಾಮಿಯಲ್, ಬಹುಪದೋಕ್ತಿಯ ಶೂನ್ಯತೆ. ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನ್ ಹೇಳಿದೆ? It is that value of the variable at which the value of the polynomial
ಬಿಕಮ್ಸ್ ವಾಟ್ 0. ಅಂದ್ರ ಚರಾಕ್ಷರದ ಯಾವ ಬೆಲೆಗೆ ಬಹುಪದೋಕ್ತಿಯ ಶೂನ್ಯತೆ ಏನಾಗಿರ್ಬೇಕಂದ್ರ ಬೆಲೆ ಏನಾಗಿರ್ಬೇಕು ಶೂನ್ಯತೆ ಆತಂದ್ರ ಅದಕ್ಕ ಬಹುಪದೋಕ್ತಿಯ ಶೂನ್ಯತೆ ಅಂತೀವಿ. ಆ ಬಜು ಒಂದು ಎಕ್ಸಾಂಪಲ್ ಇದೆ 2x ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ 2x ಮೈನಸ್ 2 ಎಕ್ಸ್ ಇಸ್ ಈಕ್ವಲ್ ಟು 2 ತುಂಬಿದ್ರ ಅವಾಗ ಏನಾಕತಿ ಅದ್ರ ಎಕ್ಸ್ ಬೆಲೆ ಏನಾಕತಿ 0 ಆಕತಿ. ಅವಾಗ 1 ಅನ್ನೋದು 0 ಆಫ್ ದಿ ಪೊಲಿನಾಮಿಯಲ್. ಹಂಗಂದ್ರೆ 1 ಅನ್ನೋದು ಏನದು ಬಹುಪದೋಕ್ತಿಯ ಶೂನ್ಯತೆ. ಹಾಗಾದ್ರೆ ಈಗ ನಾವು ಒಂದು ಲೀನಿಯರ್ ಪೊಲಿನಾಮಿಯಲ್ ಅಂತೈತಿ. ಆ ಲೀನಿಯರ್ ಪೊಲಿನಾಮಿಗೆ ಮ್ಯಾಕ್ಸಿಮಮ್ 0 ಎಷ್ಟಿರ್ತಾವು ಅಂತ ಕೇಳಿದ್ರ ಅದಕ್ಕ ಒಂದೇ ಒಂದು 0 ಇರ್ತೈತಿ. ಮ್ಯಾಕ್ಸಿಮಮ್ ಎಷ್ಟ್ ಕ್ವಾಡ್ರಾಟಿಕ್ಗೆ ಎಷ್ಟು 0 ಇರ್ತಾವ ಅಂತ ಕೇಳಿದ್ರೆ 2 0 ಇರ್ತಾವು. ಆಮೇಲೆ ಕ್ಯೂಬಿಕ್ ಪೊಲಿನಾಮಿಯಲ್ಗೆ ಎಷ್ಟು 0 ಇರ್ತಾವ ಅಂತ ಕೇಳಿದ್ರೆ 3 ಇರ್ತಾವು. ಆಮೇಲೆ ನೆಕ್ಸ್ಟ್ ಯಾವ್ದು ಹೇಳ್ರಿ ಬೈ ಕ್ವಾಡ್ರಾಟಿಕ್ ಎಕ್ಸ್ ಟು ದಿ ಪವರ್ ಆಫ್ 4 ಅಂದ್ರೆ ಅದರ ಗರಿಷ್ಠ ಘಾತ ಎಷ್ಟೈತಿ 4. ಹಾಗಾದ್ರೆ ಅದಕ್ಕೆ ಎಷ್ಟು ಶೂನ್ಯತೆಗಳು ಇರ್ತಾವ ಅಂದ್ರೆ 4. ಹೌ ಮೆನಿ ಜೀರೋಸ್ ಅಂತ ಕೇಳಿದ್ರೆ 4 zeros. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬರುದು ಯಾವ್ದು ಅಂತಂದ್ರೆ ಜಾಮೆಟ್ರಿಕಲ್ ಮೀನಿಂಗ್ ಆಫ್ 0 ಆಫ್ ದಿ ಪೊಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿಯ ಶೂನ್ಯತೆಯ ರೇಖಾಗಣಿತದ ಅರ್ಥ ಅಂತ. ಇಲ್ಲಿ ಏನಾಗೈತಿ ಅಂತಂದ್ರ ಜಾಮೆಟ್ರಿಕಲ್ ಮೀನಿಂಗ್ ಅಂತಂದ್ರೆ ಒಂದು ಗ್ರಾಫ್ ಇರ್ತೈತಿ. ಆ ಗ್ರಾಫ್ ದಾಗ ಎಕ್ಸ್ ಎಕ್ಸ್ ಇಲ್ಲಿ ಕೊಟ್ಟರ ಜಾಮೆಟ್ರಿಕಲ್ 0 ಆಫ್ ದಿ ಪೊಲಿನಾಮಿಯಲ್ ವೇರ್ ದ ಗ್ರಾಫ್ ಆಫ್ ದಿ ಪೊಲಿನಾಮಿಯಲ್ ಇಂಟರ್ಸೆಕ್ಟ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ದಾಗ ಎಲ್ಲಿ ಇಂಟರ್ಸೆಕ್ಟ್ ಆಗ್ತತಿ ಛೇದಿಸ್ತತಿ ಅದ್ರದ್ದು ಅವಕ್ಕೆ ನಾವೇನಂತೀವಿ ಅಂದ್ರೆ 0 ಆಫ್ ದಿ ಪೊಲಿನಾಮಿಯಲ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಆ ಡಯಾಗ್ರಾಮ್ ದಾಗ ಇಲ್ಲಿ ಒಂದೇದ್ ಏನೈತಿ ಅಂತಂದ್ರೆ ಸ್ಟ್ರೇಟ್ ಲೈನ್ ಐತಿ ನೋಡ್ರಿ. ಅದು ಎಲ್ಲರ ಎಕ್ಸ್ ಅಕ್ಷದಾಗ ಏನ್ರ ಛೇದನೆ ಮಾಡಿದ್ಯಾ ಇಂಟರ್ಸೆಕ್ಟ್ ಆಗಿದೆಯಾ ಇಲ್ಲ. ಹಾಗಾದ್ರೆ ಇದ್ರದ್ದು 0 ಇದು ಜೀರೋಸ್ ಆಫ್ ದಿ ಪೊಲಿನಾಮಿಯಲ್ ಏನಿಲ್ಲ 0 ಏನು ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲೊಂದು ಕೊಟ್ಟಿದ್ದೀನಿ ಪೆರೋಬೋಲಾ ಅಂತ. ಇದು ಪೆರೋಬೋಲಾ ಅಂದ್ರೆ ax² ಪ್ಲಸ್ bx ಪ್ಲಸ್ c ಅಂದ್ರೆ ವರ್ಗ ಸಮೀಕರಣ ಐತಿ ನೋಡ್ರಿ. ಆ ವರ್ಗ ಸಮೀಕರಣದ ನಕ್ಷೆ ಏನಿರ್ತೈತಿ ಅಂದ್ರೆ ಪರವಲಯ ಅಥವಾ ಇಂಗ್ಲಿಷ್ನಾಗ ಪೆರೋಬೋಲಾ ಅಂತ. ಅದು ಯಾವ ಎಕ್ಸ್ ಅಕ್ಷದಾಗ ಎಷ್ಟ್ ಹತ್ರ ಕಟ್ ಆಗಿದೆ ಹೇಳ್ರಿ 2. ಹಂಗಂದ್ರೆ 2 ಹತ್ರ ಆಗಿರೋದ್ರಿಂದ ಅದಕ್ಕೆ ಏನಂತೀವಿ ನಾವು ಪೊಲಿನಾಮಿಯಲ್ ಎಷ್ಟಿದೆ ಅಂತಂದ್ರೆ 2. ಓಕೆ, ಸೊ ಅದ್ರಂಗ ನೆಕ್ಸ್ಟ್ ಇಲ್ಲಿ ಒಂದು ನೋಡೋಣ. ಈಗ ಒಂದನೇ ಡಯಾಗ್ರಾಮ್ ನೋಡ್ರಿ, ಅಲ್ಲಿ ಎಕ್ಸ್ ಅಕ್ಷದಾಗ ಎಷ್ಟು ಹತ್ರ ಛೇದನೆ ಆಗಿದೆ ನೋಡ್ರಿ 1 2 3 4. ಹಂಗಾದ್ರೆ ಎಷ್ಟಿದೆ ಇದು 4. ಹಾಗಾದ್ರೆ ಎಕ್ಸಾಮ್ನ್ಯಾಗ ಇಂಥದೊಂದು ಚಿತ್ರ ಕೊಡ್ತಾರ. ಒಂದ್ ಚಿತ್ರ ಕೊಟ್ಟು ಇದ್ರಾಗ 0 ಎಷ್ಟದವು 0 ಆಫ್ ದಿ ಪೊಲಿನಾಮಿಯಲ್ ಎಷ್ಟದವು ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟದವು ಅಂತ ಕಂಡುಹಿಡಿಬಹುದು. ಇನ್ನೊಂದ್ ಐತಿ ನೋಡ್ರಿ, ಇದು ಗ್ರಾಫ್ ಐತಿ. ಈ ಗ್ರಾಫ್ನಾಗ ನೋಡ್ರಿ, ಈ ಗ್ರಾಫ್ದಾಗ ಎಕ್ಸ್ ಅಕ್ಷದಾಗ ಎಷ್ಟು ಕಟ್ಟಾಗಿದೆ 1 ಐತಿ. ಸೊ ಹಾಗಾದ್ರೆ ಇದ್ರ ಶೂನ್ಯತೆ ಎಷ್ಟು 1. ಸೊ ಇನ್ನೊಂದ್ ನೋಡ್ರಿ, ಇಲ್ಲಿ ಇನ್ನೊಂದು ಚಿತ್ರ ಐತಿ. ಈ ಚಿತ್ರದಾಗ ನೋಡ್ರಿ ಎಕ್ಸ್ ಅಕ್ಷಕ್ಕೆ ಏನ್ರ ಕಟ್ಟಾಗಿದೇನ ಇಲ್ಲ. ಹಂಗಾದ್ರೆ ಅದಕ್ಕೆ 0 ಪೊಲಿನಾಮಿಯಲ್ ಇಲ್ಲ ಅಂದ್ರೆ ಜೀರೋಸ್ ಇಲ್ಲ ಅಂತ ಅರ್ಥ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬರುದು ಯಾವುದು ರಿಲೇಷನ್ ಬಿಟ್ವೀನ್ ದಿ ಜೀರೋಸ್ ಅಂಡ್ ದಿ ಕೋಎಫಿಷಿಯಂಟ್ ಆಫ್ ದಿ ಪೊಲಿನಾಮಿಯಲ್. ಸೊ ನಾವು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಏನೈತೆ ಹೇಳ್ರಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಯಾವುದು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ a. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳಿದ್ರೆ b. ಹಂಗಂದ್ರೆ x² ಅದ ಸಹಗುಣಕ a, x ಅದ ಸಹಗುಣಕ ಏನ್ ಹೇಳ್ರಿ b, c ಅನ್ನೋದು ಏನದು ಸ್ಥಿರಾಂಕ ಕಾನ್ಸ್ಟೆಂಟ್ ಅಂತ. ಓಕೆ, ಈಗ ನಾವು ಒಂದು ಎಕ್ಸಾಂಪಲ್ ತಗೊಂಡು ಪಿ ಆಫ್ ಎಕ್ಸ್, ಇದನ್ನ ನಾನು ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡ್ರಿ, ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ 2x² ಮೈನಸ್ 8x ಪ್ಲಸ್ 6 ಅಂತಿದೆ. ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಾರ. ಅಪವರ್ತನ ಕ್ರಮದ ಮೂಲಕ ನಾವು ಏನ್ ಮಾಡ್ಬೋದು, ಇದನ್ನ ಬೆಲೆಗಳನ್ನ ಕಂಡುಹಿಡಿಬಹುದು. ಹೆಂಗ್ ಕಂಡುಹಿಡಿಬಹುದು ಅಂತಂದ್ರೆ ಮಿಡಲ್ ಟರ್ಮ್ ನ ಏನ್ ಮಾಡ್ಬೇಕು ಸ್ಪ್ಲಿಟ್ ಮಾಡ್ಬೇಕು. ಅದನ್ನ ಮಾಡ್ಬೇಕಂದ್ರೆ ಮೊದ್ಲಾಗ 2 ಮತ್ತು 6 ತಗೋಬೇಕು. 2 into 6 ಅಂದ್ರೆ 12 ಆಯ್ತು. 12 ನ ಏನ್ ಮಾಡ್ಬೇಕು ಸ್ಪ್ಲಿಟ್ ಮಾಡ್ಬೇಕು. ಹೆಂಗ್ ಸ್ಪ್ಲಿಟ್ ಮಾಡ್ಬೇಕು, ಅದು -8x ಆಗ್ಬೇಕು. -8 ಅಂದ್ರೆ -6x ಮೈನಸ್ 2x. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಇದನ್ನ ಸ್ಪ್ಲಿಟ್ ಮಾಡಿದ್ರೆ 2x ಇಂಟು ಬ್ರಾಕೆಟ್ x ಮೈನಸ್ 3 ಮೈನಸ್ 2 ಇಂಟು ಬ್ರಾಕೆಟ್ x ಮೈನಸ್ 3. ಇದ್ರದ್ದು ಕಾಮನ್ ಏನೈತಿ x ಮೈನಸ್ 3 2x ಮೈನಸ್ 2.
ಹಾಗಾದ್ರೆ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0, 2x ಮೈನಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಏನಂತ 3, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಅವಾಗ ಏನಾಯ್ತು ಹಂಗಾದ್ರೆ 3 ಮತ್ತು 1 ಏನಿವು ಜೀರೋಸ್. ಓಕೆ, ಇವು ಏನಿವು ಜೀರೋ, ಶೂನ್ಯತೆಗಳು. ಆ ಶೂನ್ಯತೆಗಳ ಮೊತ್ತ ಸಮ್ ಆಫ್ ದಿ ಜೀರೋಸ್ ಅಂದಾರ. ಸಮ್ ಆಫ್ ದಿ ಜೀರೋಸ್ ಅಂದ್ರೆ 1 ಮತ್ತು 3, 1 ಮತ್ತು 3 ಕೂಡಿಸಿದ್ರೆ ಎಷ್ಟಾಯ್ತು 4. ಬಟ್ 4 ಅನ್ನೋದು ಇಲ್ಲೇ ಈ ನಮ್ಮ ಇದ್ರಾಗ ಇಲ್ಲ. ಅದನ್ನ ನಾ ಹೆಂಗ್ ಬರಿತೀನಿ ಅಂತಂದ್ರ -8 ಡಿವೈಡೆಡ್ ಬೈ 2 ಅಂತ ಮಾಡಿದೆ. ಯಾಕೆ ಹೇಳಿ 2 1 2 4 ಮೈನಸ್ ಇಂಟು ಮೈನಸ್ ಏನ್ ಪ್ಲಸ್. ಆನ್ಸರ್ ಏನ್ ಬಂತು 4. ದೇರ್ ಇಸ್ ನೋ ಚೇಂಜ್. ಬಟ್ -8 ಅನ್ನೋದು ಇದ್ರಾಗ ಏನೈತಿ ನೋಡ್ರಿ, ಎಕ್ಸ್ ದ ಬೆಲೆ, ಎಕ್ಸ್ ದ ಸಹಗುಣಕ ಏನೈತಿ ಬಿ, ಎಕ್ಸ್ ದ ಸಹಗುಣಕ ಏನೈತಿ ಹೇಳಿ 8 ಐತಿ. 8 ಅನ್ನೋದು ಏನ್ ಹೇಳ್ರಿ ಹಂಗಂದ್ರೆ ಅದು ಬಿ ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ದಾಗ. ಸೊ ನೆಕ್ಸ್ಟ್ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನೈತಿ ಎಕ್ಸ್ ಸ್ಕ್ವೇರ್ ಕೋಯಿಫಿಷಿಯಂಟ್ 2 ಐತಿ. ದೇರ್ ಫೋರ್ ಇಲ್ಲಿ ನಾನು ಮಾಡಿದ್ರಿ 2 ಬರ್ದೀನಿ. ಸೊ -8/2 ಅಂದ್ರ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಬೈ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ದ ಸಹಗುಣಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ದ ಸಹಗುಣಕ. ಅವಾಗ ನಮಗೇನಾಯ್ತು -b/a1. ಪ್ರಾಡಕ್ಟ್ ಆಫ್ ದಿ ಜೀರೋ ಅಂದ್ರೆ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ. ಗುಣಲಬ್ಧ ಅಂದ್ರೆ 1 ಇಂಟು 3, 1 ಇಂಟು 3 ಮಾಡಿದ್ರೆ ಎಷ್ಟಾಯ್ತು 3 ಆಯ್ತು. 3 ಹೆಂಗ್ ಬರ್ದಿವಿ ನಾವು 6/2 ಮಾಡಿವಿ. 6/2 ಅಂದ್ರೆ 6 ಅನ್ನೋದು ಏನೈತಿ ಇಲ್ಲಿ ನೋಡ್ರಿ ಕಾನ್ಸ್ಟೆಂಟ್, ಸ್ಥಿರಾಂಕ ಐತಿ. ಸೊ ಆಮೇಲೆ ಏನ್ ಇಲ್ಲಿ 2 ಅನ್ನೋದು ಏನೈತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ದ ಸಹಗುಣಕ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅದನ್ನ ನಾವೇನ್ ಬಡಿಬಹುದು 3/a ಅಂತ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಏನಂತಂದ್ರ, if a and b are, if alpha and beta are the zeros of the quadratic polynomial, then ax square plus bx plus c. A alpha plus beta ಅಂದ್ರೆ sum of the zeros. Sum of the zeros ಫಾರ್ಮುಲಾ ಏನು -b/a. ಅಲ್ಫಾ ಇಂಟು ಬೀಟಾ ಅಂದ್ರೆ ಅದಕ್ಕೆ ಏನಂತೀವಿ ನಾವು ಪ್ರಾಡಕ್ಟ್ ಆಫ್ ದಿ ಅವಾಗ ಏನಾಕತಿ c/a. ಅದರಿಂದ ಇನ್ನೊಂದು ಇದನ್ನ ಎಕ್ಸಾಮ್ ನಾಗ ಬಹಳ ಕೇಳಿಲ್ಲ, ಆದ್ರೂ ಅಲ್ಲಿ ಒಂದು ಪುಸ್ತಕದಾಗ ಕೊಟ್ಟಿದಾರ, ಅಲ್ಫಾ ಬೀಟಾ ಗಾಮಾ ಆರ್ ದ ಜೀರೋಸ್ ಆಫ್ ದಿ ಏನಂದಾರ ಕ್ಯೂಬಿಕ್ ಪಾಲಿನಾಮಿಯಲ್ ax³ ಪ್ಲಸ್ bx² ಪ್ಲಸ್ 3x ಪ್ಲಸ್ d is equal to 0. Then alpha plus beta plus gamma is equal to -b/a. Alpha into beta, beta into gamma, gamma into alpha is equal to ಏನಿದೆ c/a. Then alpha beta gamma is equal to ಏನು -d/a. ಇದನ್ನ ಈ ಪ್ರಶ್ನೆಯನ್ನ ಕೇಳೋದು ಕಡಿಮೆ, ಕೇಳಿದ್ರು ಕೇಳ್ಬಹುದು, ಹೇಳಕ್ಕಾಗಲ್ಲ. ಅದಕ್ಕೆ ನಾವು ಅಲ್ಲಿ ಒಂದು ವರ್ಡ್ ಬುಕ್ ದಾಗ ಐತಿ. ಅದಕ್ಕೆ ಇವು ಏನಿದೆ ಕೋಯಿಫಿಷಿಯಂಟ್ ಆಫ್ ದಿ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂದ್ರೆ ಸಮ್ ಆಫ್ ದಿ ಜೀರೋಸ್ ಆಫ್ ದಿ ಏನ ಕ್ಯೂಬಿಕ್ ಪಾಲಿನಾಮಿಯಲ್. ಓಕೆ, ಇನ್ನ ಲಾಸ್ಟ್ ಒಂದ್ ಏನಂತಂದ್ರ ಫಾರ್ಮೇಶನ್ ಆಫ್ ದಿ ಪಾಲಿನಾಮಿಯಲ್. ಫಾರ್ಮೇಶನ್ ಆಫ್ ದಿ ಪಾಲಿನಾಮಿಯಲ್ ಅಂತಂದ್ರೆ ಈ ಬಹುಪದೋಕ್ತಿಯನ್ನ ಹೇಗೆ ರಚನೆ ಮಾಡಬಹುದು, ಯಾವಾಗ ಸಮ್ ಅಂದ್ರೆ ಮೊತ್ತ ಕೊಟ್ಟಾಗ ಮತ್ತು ಗುಣಲಬ್ಧ ಕೊಟ್ಟಾಗ ಏನ್ ಮಾಡ್ಬೇಕು ಹೇಳ್ರಿ, ಆ ಪಾಲಿನಾಮಿಯಲ್ ಫಾರ್ಮೇಶನ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಅನ್ನೋದನ್ನ ಇದನ್ನ ನಾನೀಗ ನೆಕ್ಸ್ಟ್ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೊಂದು ಪ್ರಶ್ನೆ ಇದು ಒಂದೊಂದು ಪ್ರಾಬ್ಲಮ್ ಎಕ್ಸಾಮ್ ವಿದ್ ಪ್ರಾಬ್ಲಮ್ ಹೇಳ್ತೀನಿ, ಅವನ್ನ ಮಾಡೋಣ. ಓಕೆ, ಸರಿ ಸರ್ ಸರ್ಕಸ್ ಸರ್. ಹಾ, ಮಾಡೋದು ಈಗ ಅದು ಇದು ಬೋರ್ಡ್ ಮೇಲೆ ಇಲ್ಲಿಕ್ರಂದ್ರೆ ಒಂದು ಡಿಸ್ಕಷನ್ ಮಾಡಕ್ ಬಿಡ. ಅದು ಬೇಡ, ಅದು ಬೇಡ.
ಈಗ ಇದ್ರ ಮೇಲೆ ಇದು ಏನ್ರಿ ಪ್ರಶ್ನೆಗಳು ಕೇಳೋಣಂದ್ರೆ ಹಲೋ, ಈಗ ಯಾರಾಗಾದ್ರೂ ಪ್ರಶ್ನೆಗಳಿದ್ರೆ ಈಗ ಕೇಳ್ಬೋದು. ಇದ್ರ ಇಷ್ಟತನ ನಾ ಟಾಪಿಕ್ ಹೇಳಿದ್ಮೇಲೆ ಒಬ್ಬೊಬ್ಬರ ಪ್ರಶ್ನೆಗಳನ್ನ ಕೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಆದ್ಮೇಲೆ ನಾನು ಪ್ರಾಬ್ಲಮ್ಸ್ ಅದಾವು, ಆ ಪ್ರಾಬ್ಲಮ್ಸ್ ಬಿಡಿಸ್ತೀನಿ, ಎಕ್ಸಾಮ್ ಬಿದ್ದಿದ್ದು ಪ್ರಾಬ್ಲಮ್ಸ್. ಸೊ ಈಗ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹಲೋ, ಯಾರಾದ್ರೂ ಪ್ರಶ್ನೆಗಳಿದ್ರೆ ಇದ್ರ ಮೇಲೆ. ಹಲೋ 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 ಹಲೋ, ಇಲ್ಲಾಂದ್ರೆ ನಾನು ಪ್ರಾಬ್ಲಮ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಮೈಕ್ ಅನ್ಮ್ಯೂಟ್ ಮಾಡ್ಕೋರಿ ಎಲ್ಲರೂ. ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಬಹುಪದೋಕ್ತಿ ಅಂದ್ರೆ ಏನು ಸರ್? ಬಹುಪದೋಕ್ತಿ ಅಂದ್ರೆ ಏನ್ರಿ ಬಹುಪದೋಕ್ತಿ ಅಂದ್ರೆ ಬಹುಪದೋಕ್ತಿ ಅಂದರೆ ಏನು ಅಂತ ಫಸ್ಟ್ ನಾನು ಏನೇನಿದೆ ಅಂತಂದ್ರ, ಬಹುಪದೋಕ್ತಿಯು ಏನೇನ ಒಳಗೊಂಡಿದೆ ಅಂತಂದ್ರ ಒಂದು ಚರಾಕ್ಷರ, ಒಂದು ಇನ್ನೊಂದು ಯಾವುದು ಅಂತಂದ್ರ ಸ್ಥಿರಾಂಕ ಮತ್ತು ಘಾತ ಅಂಕಗಳನ್ನ, ಘಾತ ಸೂಚಿಗಳನ್ನ ಒಳಗೊಂಡ ಒಂದು ವಿಜಪ್ತಿಗೆ ನಾವೇನಂತೀವಿ ಬಹುಪದೋಕ್ತಿ ಅಂತೀವಿ. ಆ ಸ್ಲೈಡ್ನ್ಯಾಗ ಫಸ್ಟ್ ನಾನು ತೋರಿಸಿದೆ ಬಹುಪದೋಕ್ತಿ ಅಂತಂದ್ರೆ ಬಹುಪದೋಕ್ತಿದಾಗ ಏನೇನ್ ಇರ್ತೈತಿ ಅಂತ ಹೇಳಿದೆ ನಾನು. ಚರಾಕ್ಷರ, ಸ್ಥಿರಾಂಕ, ಘಾತ ಸೂಚಿ, ಇವು ಮೂರುಗಳನ್ನ ಒಳಗೊಂಡಿದ್ದಕ್ಕ ನಾವಂತೀವಿ ಬಹುಪದೋಕ್ತಿ ಅಂತೀವಿ. ಓಕೆ, ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಇದ್ರ ಮೇಲೆ ನಾವು ಪ್ರಾಬ್ಲಮ್ ಬಿಡಿಸೋದಂದ್ರೆ, ಪ್ರಶ್ನೆ ಇಲ್ಲ ಅಂದ್ರೆ ನಾನು ಪ್ರಾಬ್ಲಮ್ ಬಿಡಿಸ್ತೀನಿ. ಯಾವ್ದಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳ್ಬೋದು. ಇಲ್ಲ ಅಂದ್ರೆ ಎಕ್ಸಾಮಿಗೆ ಬಿದ್ದದ್ದು ಅಂತ ಕೆಲವು ಪ್ರಶ್ನೆಗಳದಾವು, ಅವನ್ನ ಬಿಡಿಸ್ತೀನಿ ನಾನು. ಎನಿ ಅದರ್ ಡೌಟ್ಸ್? ಇಫ್ ಓಕೆ, ಪ್ರಾಬ್ಲಮ್ಸ್ ಬಿಡಿಸೋಣಲ್ಲ. ಈಗ ಒಂದೇ ಪ್ರಾಬ್ಲಮ್ ಏನೈತೆ ಅಂತಂದ್ರೆ, ಒಂದು ಕ್ವಶನ್ ಕೊಟ್ಟಿದಾರ ಅಂತಂದ್ರೆ ನಿಮ್ಮ 2019 ಇದು ಯಾವ್ದು ಬೆಲೆ ಕೆ ಬೆಲೆಯನ್ನು ಕಂಡುಹಿಡಿಯುವುದು ಅಂತ ಕೇಳಿದಾರ. ಇಫ್ ಒನ್, ಇಲ್ಲಿ ಬೋರ್ಡ್ ಮೇಲೆ ನಾ ಬರಿತೀನಿ, ಇಫ್ 1 0 ಆಫ್ ಎ polynomial 3x square minus 2x minus 8x plus k plus 1 ಅಂತ ಕೊಟ್ಟಿದ್ದಾರೆ. ಈಸ್ 7 times the other. Find the value of k ಅಂತ. ಸೊ ನೋಡ್ರಿ, ಬೋರ್ಡ್ ಮೇಲೆ ಬರ್ದಿದ್ದೀನಿ ನಾನು. ಇಫ್ 1 0 ಆಫ್ ಎ polynomial 3x square minus 8x plus 2k plus 1 is 7 times the other, find the value of k. ಇದನ್ನ ಕನ್ನಡದಾಗ ಏನಂದಾರ ಅಂತಂದ್ರ,
ಒಂದು ಬಹುಪದೋಕ್ತಿ ಏನಿದೆ ಅಂತಂದ್ರ 3x² ಮೈನಸ್ 8x ಪ್ಲಸ್ 2k ಪ್ಲಸ್ 1. ಸೊ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 7ರಷ್ಟು ಇದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ. ಸೊ ಇಫ್ 1 0 ಆಫ್ ದಿ polynomial 3x² minus 8x plus 2k plus 1 is 7 times the other, find the value of k ಅಂತ. ಸೊ ಮೊದಲಾಗ polynomial p of x is equal to 3x² minus 8x plus 2k plus 1. ಈಗ ನೋಡ್ರಿ, if 1 0 of the polynomial 3x² minus 8x plus 2k plus 1. ಈಗ ನೋಡ್ರಿ, ಇದು ಯಾವ ಒಂದು ಬಹುಪದೋಕ್ತಿ ಅಂದ್ರ which type of the polynomial it is? Quadratic. No problem. Quadratic ಅಂದ್ರೆ ಎಷ್ಟು zeros ಇರ್ತವೆ? 2 zeros. ಓಕೆ, ಹಾಗಾದ್ರೆ ನಮಗೆ ಎಷ್ಟು zeros ಬರಬೇಕು? 2 zeros ಬರಬೇಕು. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, p of x is equal to 3x² minus 8x plus 2k plus 1 ಇದೆಯಲ್ಲ, ಇದ್ರಾಗ ವಾಟ್ ಆರ್ ದ ಕೋಇಫಿಷಿಯಂಟ್, ವೇರಿಯಬಲ್ ಎಷ್ಟದವು, ಕಾನ್ಸ್ಟೆಂಟ್ ಎಷ್ಟದವು ನೋಡ್ಬೇಕು. ಸೊ ಫಸ್ಟ್ x² ಕೋಇಫಿಷಿಯಂಟ್ ಯಾವ್ದು ಹೇಳ್ರಿ ನೋಡೋಣ? 3. x ದ ಕೋಇಫಿಷಿಯಂಟ್ ಯಾವ್ದು ಹೇಳ್ರಿ? ಈ 2k plus 1 ಅನ್ನೋದು ಏನಿದು ಕಾನ್ಸ್ಟೆಂಟ್, ಅದು ಸ್ಥಿರಾಂಕ. ಅದೇನ್ ಹೇಳಿದೆ? ಸ್ಥಿರಾಂಕ. ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ax² ಮೈನಸ್ ax² ಪ್ಲಸ್ bx ಪ್ಲಸ್ c. ಹೌದಾ? ax² ಪ್ಲಸ್ bx ಪ್ಲಸ್ c ಅನ್ನೋದೇನಿದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್. ಹಾಗಾದ್ರೆ ಇಲ್ಲಿ x² ಗೆ x² ಇದೆ, a ಇದ್ದಲ್ಲಿ ಏನೈತಿ? ಹಾಗಾದ್ರೆ a ಬೆಲೆ ಎಷ್ಟೈತೆ ಅಂದಂಗಾತು? ಹಂಗಂದ್ರೆ 3 ಅಂತ. ಹೌದಾ? ಆಮೇಲೆ ಬಿ ಬೆಲೆ ಎಷ್ಟೈತಿ ಅಂತಂಗಾತು? 8 ಅಂತಂದ. ಮೈನಸ್ 8. ಸಿ ಇಸ್ ಈಕ್ವಲ್ ಟು 2k ಪ್ಲಸ್ 1. ಓಕೆ, 2k ಪ್ಲಸ್ 1 ಇಷ್ಟರ ಬರ್ಕೊಳಕ್ ಬರ್ತದ್ಯಾ? ಏನ್ ಮಾಡಿದ್ವಿ ನಾವು? ವಿ ಆರ್ ಕಂಪೇರಿಂಗ್ ದಿಸ್ ಇಕ್ವೇಶನ್ ಟು ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಹಾಗಾದ್ರೆ ಎ ಇದ್ದಲ್ಲಿ ಏನೈತಿ? 3a. ಬಿ ಇದ್ದಲ್ಲೇ ಮೈನಸ್ 8. ಸಿ ಇದ್ದಲ್ಲೇ 2k ಪ್ಲಸ್ 1. ಈಗ ನಾವೇನ್ ನೋಡೋಣ, ಲೆಟ್ ಅಲ್ಫಾ ಅಂಡ್ ಬೀಟಾ ಆರ್ ದ ಏನು 0 ಆಫ್ ದಿ ಪೊಲಿನಾಮಿಯಲ್. ಅಲ್ಫಾ ಮತ್ತು ಬೀಟಾ ಅನ್ನೋದೇನು? 0 ಆಫ್ ದಿ ಪೊಲಿನಾಮಿಯಲ್. ಅಂದ್ರ ಅಲ್ಫಾ ಮತ್ತು ಬೀಟಾ ಏನಿವು? ಶೂನ್ಯತೆಗಳು, ಬಹುಪದೋಕ್ತಿಯ ಶೂನ್ಯತೆಗಳು. ಯಾವ ಬಹುಪದಿ? ವರ್ಗ ಬಹುಪದೋಕ್ತಿ ಅಂತಾನ ತಗೊಳ್ಳೋಣ, ಶೂನ್ಯತೆಗಳು. ಹಾಗಾದ್ರೆ ನಿಮಗೆ ಶೂನ್ಯತೆಗಳಿದಾಗ ಇಲ್ಲಿ ಕೊಟ್ಟಾರವರು ಏನು? 1 0, 1 ಆಫ್ ದಿ 0 ಈಸ್ 7 ಟೈಮ್ ದಿ ಅದರ್ ಅಂದ, 7 ಟೈಮ್ಸ್ ದಿ ಅದರ್. ಈಗ ಸಪೋಸ್ ಒಂದು ಅಲ್ಫಾ ಅಂತ ಐತಿ, ಬೀಟಾ ಈಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರ ಇದರ 7 ಪಟ್ಟು ಅಂದ್ರ 7 ಅಲ್ಫಾ ಅಂತ. ಬೀಟಾ ಈಸ್ ಈಕ್ವಲ್ ಟು ಎಷ್ಟಂಗಾಗ್ತದೆ? 7 ಅಲ್ಫಾ. ಅಂಡರ್ಸ್ಟ್ಯಾಂಡ್ ದಿಸ್ ಒನ್? ಸೊ ಬೀಟಾ ಈಸ್ ಈಕ್ವಲ್ ಟು 7 ಅಲ್ಫಾ ಅಂತ ಯಾಕೆ ಬಂತಂದ್ರ ಒಂದು ಇನ್ನೊಂದರ ಎಷ್ಟಿದೆ ಅಂತಂದ್ರ 7 ಪಟ್ಟಿದೆ. ಎಷ್ಟಿದೆ? 7 ಪಟ್ಟು. ಹಂಗಂದ್ರೆ ಬೀಟಾ ಇಸ್ ಈಕ್ವಲ್ ಟು 7 ಅಲ್ಫಾ. ಈಗ ನನಗ ಒಂದು ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಪ್ಲಸ್ ಬೀಟಾ, ಬೇಟಾ ಅಲ್ಲ, ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಕರೆಕ್ಟಾ? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ಅಲ್ಫಾ ಹಂಗೆ ಇದೆ. ಬೀಟಾ ಅಂದ್ರೆ ಎಷ್ಟು ತಗೊಂಡಿವ್ರಿ ನಾವು? 7 ಅಲ್ಲಿ. 7 ಅಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಇಡ್ರಿ. ಬಿ ಅಂದ್ರೆ ಎಷ್ಟಿದೆ? ಮೈನಸ್ 8 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟಿದೆ ಹೇಳ್ರಿ ನೋಡೋಣ? 3. ಹಾಗಾದ್ರೆ ಇವು ಎರಡು ಕುಡಿಸಿದ್ರ 7 ಅಲ್ಫಾ ಪ್ಲಸ್ ಇಲ್ಲಿ 1 ಅಲ್ಫಾ ಎಷ್ಟಾಯ್ತು? 8 ಅಲ್ಫಾ. 8 ಅಲ್ಫಾ ಇಸ್ ಈಕ್ವಲ್ ಟು 8 ಬೈ 3 ಆಯ್ತು. ಯಾಕೆ ಹೇಳ್ರಿ? ಮೈನಸ್ ಇಂಟು ಮೈನಸ್ ಏನ?
minus into minus, plus into plus, huh? Plus into minus, minus into plus, minus into minus, plus into plus. Yes, very good. So ಇಲ್ಲಿ minus into minus ಇಂದ ಏನಾಯ್ತು? ಹಾ, ಈಗ ಅಲ್ಫಾ ಇಸ್ ಈಕ್ವಲ್ ಟು 8/3. ಇದು ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಬಂತು 8 ಕ್ಯಾನ್ಸಲ್. ಅಲ್ಫಾ ಇಸ್ ಈಕ್ವಲ್ ಟು ಎಷ್ಟು ಬಂತು? 1/3. ಅಂಡರ್ಸ್ಟ್ಯಾಂಡ್? ಬಟ್ ಅದು ನನಗ್ ಬೇಕಾಗಿದ್ದು ಏನು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? ಈಗ ಏನ್ ಮಾಡೋಣ ಅಂತಂದ್ರೆ ನಾವು ಇಲ್ಲಿ ಬರಿತೀನಿ, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ C/A. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಅಲ್ಫಾ ಹಂಗ ಇಡ್ರಿ, ಬೀಟಾ ಅಂದ್ರೆ ಎಷ್ಟೈತಿ? 7. ಅಲ್ಫಾ ಇಸ್ ಈಕ್ವಲ್ ಟು ಏನದ? C/A. ಓಕೆ, ಹಾ ಹೇಳ್ರಿ. ಇಲ್ಲಿ ಕಾಣಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಇದನ್ನ ತೆಗೆದು ಬಿಡ್ತೀನಿ. ಸೊ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಅಲ್ಫಾ ಅಂದ್ರೆ ಏನೈತಿ? 7 ಅಲ್ಫಾ ಇಂಟು ಅಲ್ಫಾ ಇಸ್ ಈಕ್ವಲ್ ಟು C/A. ಇದೇನಾಯ್ತು? 7 ಅಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು C/A ಆಯ್ತು. ಬಟ್ ಅಲ್ಫಾ ಸಿ ಅಂದ್ರೆ ಎಷ್ಟಿದೆ ಇಲ್ಲಿ? 2k ಪ್ಲಸ್ 1 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟಿದೆ? 3. ಓಕೆ, ನೆಕ್ಸ್ಟ್ 7 ಅಲ್ಫಾ ಅಂದ್ರೆ ಎಷ್ಟಿದೆ ಇಲ್ಲಿ? ಅಲ್ಫಾ ಬೆಲೆ ಕಂಡಿದ್ದೀವಿ ನಾವು 1/3. ಸೊ 1/3 ಸ್ಕ್ವೇರ್ ಇಸ್ ಈಕ್ವಲ್ ಟು 2k ಪ್ಲಸ್ 1/3 ಆಯ್ತು. ಇಲ್ಲಿ 7 ಇಂಟು 1/3 ಇಂಟು 1/3 1/9. 1/9 is equal to 2k plus 1/3. ನಾವು ಇಲ್ಲಿ ಕ್ಯಾನ್ಸಲ್ ಹೊಡಿಬಹುದು. 3 1 3 3 ಹೌದಾ? ಏನು ಅಂತ ಹೇಳಿದಂಗಂದ್ರೆ 7/3 is equal to 2k plus 1. ಕರೆಕ್ಟಾ? ಇಲ್ಲಿ ಏನ್ ಮಾಡೋದು? ಕ್ರಾಸ್ ಮಲ್ಟಿಪ್ಲೈ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 2 ಎಷ್ಟು? 6. 3 2 ಮತ್ 3 1. ಸೊ ಹಾಗಾದ್ರೆ 7 is equal to 6k plus 1. ಸೊ 6 ಪ್ಲಸ್ 3 ಆಯ್ತು. 3 1 ಏನಾಯ್ತು? 3. ಈ 3 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಯ್ತು? ಮೈನಸ್ 6k is equal to 7 minus 3 ಅಂದ್ರೆ 4. Therefore k is equal to 4/6. 4/2 2 2 3 ಆನ್ಸರ್ ಏನು? 2/3. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಅಂದ್ರೆ 2/3. ಇದು 100% ಎಕ್ಸಾಮಿಗೆ ಕೇಳುವಂತ ಪ್ರಶ್ನೆ. ನೀವು ಬರ್ಕೊಂಡ್ರೆ ಒಳ್ಳೇದು. ಏನ್ರಿ? ಬ್ಯಾರೆ ಟೈಪ್ ಬಿಡ್ಸಕ್ ಬರ್ತೈತ್ರಿ ಇದು, ಇಲ್ಲ ಅನ್ನಲ್ಲ. ಆದ್ರೆ ಇದು ಮೆಥಡ್. ಇದು ದಿಸ್ ಇಸ್ ದ ಮೆಥಡ್. ಹಾ, B² - 4AC ಅದು ಎಕ್ಸಾಮಿಗೆ ಬೀಳ್ತೈತಿದು. 2 ನಿಮಿಷ ಟೈಮ್ ಇದೆ, ಬರ್ಕೊಳ್ಳಿ ಬೇಗ. ಐ ವಿಲ್ ಎಕ್ಸ್ಪ್ಲೈನ್ ನೆಕ್ಸ್ಟ್ ಒನ್. ಬರ್ಕೋಬೇಕು. ಇನ್ನು 5 ಮಿನಿಟ್ ಅಷ್ಟೇ ಇದೆ ಅಂತೆ. ಇಂಥದೇ ಒಂದು ಪ್ರಶ್ನೆಯನ್ನ ಕೇಳಿದಾರ 2020ರಾಗ. ಕನ್ನಡದಾಗ ಹೇಳ್ತೀನಿ, ಕನ್ನಡ ಇದ್ದವ್ರು ಬರ್ಕೊಂಬಿಡ್ರಿ. ಕೆ ಯಾವ ಬೆಲೆಗೆ ಬಹುಪದೋಕ್ತಿ? ಕೆ ಯಾವ ಕೇನ ಯಾವ ಬೆಲೆಗೆ ಬಹುಪದೋಕ್ತಿ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಎಕ್ಸ್ 2 ಪ್ಲಸ್ ಮೈನಸ್
2k plus 2 minus 2k plus ಒಂದು ಶೂನ್ಯತೆಯು -4 ಆದಾಗ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ. What is the value of k if the polynomial p of x is equal to x square minus x minus 2k plus 2? So ಯಾವಾಗ if the one polynomial is ಏನಂದ್ರೆ ಅವರು -4, ಇಲ್ಲಿ 7 time 2 time ಅಂತ ಕೊಟ್ಟಿಲ್ಲ. ಒಂದು polynomial ಎಷ್ಟು ಕೊಟ್ಟಾರ ಅಂತಂದ್ರೆ -4 ಅಂತ ಕೊಟ್ಟಿದ್ದಾರೆ. ಇದನ್ನ ಎದುರಾಗ ಪ್ರಶ್ನೆ ಕೇಳಿದಾರ. ಇದು ಹೆಂಗ್ ಮಾಡ್ತೀರಾ? ಸೇಮ್ ಲೆಕ್ಕ ಇದೇ ಪ್ರೊಸೀಜರ್ ಮಾಡಬಹುದು, ಅಥವಾ ಇನ್ನೊಂದು ಪ್ರೊಸೀಜರ್ ಏನಂತಂದ್ರೆ ಇದನ್ನ ಬೆಲೆನ ಪಿ ಆಫ್ ಎಕ್ಸ್ ದಾಗ ಈ ಬೆಲೆದಾಗ ತುಂಬಿದ್ರೆ ಅದು ಬೆಲೆ ಬರ್ತೈತಿ. ಓಕೆ ಆತಂತ. ಈ ಗ್ರಾಫ್ ಹೋಯ್ತಲ್ಲ, ಈ ಗ್ರಾಫ್ನಾಗ ಇಲ್ಲಿ ಒಂದು ಗ್ರಾಫ್ ಇದೆ ನೋಡ್ರಿ. ಈ ಗ್ರಾಫ್ದಾಗ ಬೆಲೆ ನಾನು ಈಗ ಲೀನಿಯರ್ ಪೊಲಿನಾಮ್ ಈಗ y is equal to ax plus c ಅಂತಿದ್ರೆ ವಾಟ್ ಈಸ್ ದ ಈಗ ನೋಡ್ರಿ y is equal to 2x plus 3 ಅಂತ ಒಂದು ಇಕ್ವೇಶನ್ ಕೊಟ್ಟಿದ್ದೀನಿ ನಾನು. ಇದು ಲೀನಿಯರ್ 2x plus 3 ಅಂತಂದ್ರೆ ಪವರ್ ಎಷ್ಟಿದೆ? 1 ಇದೆ. ಅಂದ್ರೆ ಇದು ಲೀನಿಯರ್ ಇಕ್ವೇಶನ್. ಹಾಗಾದ್ರೆ ಗ್ರಾಫ್ ನೋಡ್ರಿ ಹೆಂಗ್ ಬಂದಿದೆ? ಲೀನಿಯರ್ ಬಂದಿದೆ ಇಲ್ಲ? ಒಂದ್ ವೇಳೆ ಗ್ರಾಫ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟನೆ ಅಂತಿಕೋ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಅಂತ ಏನ್ರ ಕೊಟ್ಟಿವಿ ಅಂದ್ರೆ ಅದು ಗ್ರಾಫ್ ಸಣ್ಣಗ್ ಬಂದೈತಲ್ಲ, ಪೆರೋಬೋಲಾ ಬೈ ಟೈಪ್ ಬಂದೈತಿ ನೋಡ್ರಿ. ಇಲ್ಲಿಕ್ರಂದ್ರೆ ನಿಮ್ಗೆ ದೊಡ್ಡದ ತೋರಿಸ್ತೀನಿ.